ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮಾಡ್ತಾ ಇರೋಂಥ ರೆಸಿಪಿ ಬಂದುಬಿಟ್ಟು ಚಿಕನ್ ಬಿರಿಯಾನಿ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಕಟ್ ಮಾಡಿರೋಂಥ ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್, ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು ಪ್ಲೇಟಲ್ಲಿ ಆಲ್ ಸ್ಪೈಸಸ್ ಇಟ್ಕೊಂಡು ಬೇಕಾಗಿರೋಷ್ಟು ಚಿಕನ್ನ ತೊಳೆದಿಟ್ಕೊಂಡು ಮತ್ತು ನಾವು ಯೂಸ್ ಮಾಡ್ತಾ ಇರೋಂಥ ಮಸಾಲ ಬಂದುಬಿಟ್ಟು ತೇಜು ಅವ್ರದ್ದು. ನೆಕ್ಸ್ಟ್ ಕರ್ಡ್ ಮತ್ತು ರೈಸ್ ಎಲ್ಲ ತೊಗೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಮಾಡೋಣ. ಒಂದು ಜಾರಲ್ಲಿ ಪುದೀನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಚ್ಕೊಂಡು ನೆಕ್ಸ್ಟು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ನಾವಿಲ್ಲಿ ಇಷ್ಟು ಹಾಕ್ಕೊತಾ ಇದ್ದೀವಿ. ಸೊ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಬೇಕು. ಚಿಟಿಕೆ ಅರಿಶಿನ ಹಾಕ್ಕೊಂಡು ರುಬ್ಕೊಂಡು ಸಿಗೋಣ. ಸೊ ಈ ಥರ ತರಿಯಾಗಿ ರುಬ್ಕೊಳ್ಬೇಕು. ನಾವಿಲ್ಲಿ ಬಿರಿಯಾನಿ ಮಾಡೋಕ್ಕೆ ಯೂಸ್ ಮಾಡ್ತಾ ಇರೋವಂಥದ್ದು ಕುಕ್ಕರು. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಚಿಕನ್ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಎಣ್ಣೆ ಕಾಯಕ್ಕೆ ಬಿಡೋಣ. ಸ್ವಲ್ಪ ಎಣ್ಣೆ ಕಾಯ್ದಿದೆ. ಇವಾಗ ಎಣ್ಣೆ ಕಾಯ್ದಾದ್ಮೇಲೆ ಸ್ಪೈಸಸ್ನ ಹಾಕೋಣ. ಎತ್ತಿಟ್ಕೊಂಡಿರೋಂಥ ಸ್ಪೈಸಸ್ನ ಹಾಕಿದ್ದೀನಿ. ಸೊ ಇವಾಗ ಆ ಸ್ಪೈಸಸ್ ಸ್ವಲ್ಪ ಬ್ಲೆಂಡ್ ಆಗಲಿ, ಸ್ವಲ್ಪ ಎಲ್ಲ ಫ್ರೈ ಆಗಲಿ. ನೆಕ್ಸ್ಟ್ ಅದಾದಮೇಲೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಈರುಳ್ಳಿ ಫ್ರೈ ಆಗಿದೆ. ನೆಕ್ಸ್ಟ್ ಇವಾಗ ಹಚ್ಚಿಟ್ಕೊಂಡಿರೋಂಥ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕ್ಕೊಂಡು ಅದನ್ನು ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಟೊಮೊಟೊ ಎಲ್ಲ ಫುಲ್ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿನ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟ್ನ ಹಾಕ್ಕೊಳ್ಳೋಣ. ಸೊ ನಾವಿಲ್ಲಿ ಇಷ್ಟು ಹಾಕ್ಕೊತಾ ಇದ್ದೀವಿ, ರುಬ್ಬಿಟ್ಕೊಂಡಿರೋ ಅಂಥದ್ದು. ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ. ಚಿಕನ್ನ ಆ್ಯಡ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಕನ್ನ ಹಾಕ್ಕೊಳ್ಳಿ. ಚಿಕನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅದನ್ನು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಚಿಕನ್ಗೆ ಎಲ್ಲ ಸ್ಪೈಸಸ್ ಹೋಗುತ್ತೆ. ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸೊ ಇದನ್ನು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಇನ್ನೊಂದು ಸಲ ಕ್ಲೀನಾಗಿ ಬ್ಲೆಂಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಬೇಯಕ್ಕೆ ಇಡೋಣ. ಸೊ ಇದು ಸ್ವಲ್ಪ ಇವಾಗ ಬೆಂದಿದೆ, ಕುದೀತಾ ಇದೆ. ಸೊ ಇದನ್ನು ಇನ್ನೊಂದು ಸ್ವಲ್ಪ ಕ್ಲೀನಾಗೆಲ್ಲ ಬ್ಲೆಂಡ್ ಮಾಡಿಬಿಟ್ಟು ಸೊ ನೆಕ್ಸ್ಟು ಮತ್ತೆ ತಿರ್ಗಾ ಇದನ್ನು ಸ್ವಲ್ಪ ಬೇಯಿಸಬೇಕು. ಚಿಕನ್ ಬೇಯಬೇಕಲ್ಲ. ಸೊ ಇದನ್ನು ಕ್ಲೀನಾಗಿ ಬ್ಲೆಂಡ್ ಮಾಡಿಬಿಟ್ಟು ಮತ್ತೆ ಕ್ಲೋಸ್ ಮಾಡೋಣ. ಸೊ ಇವಾಗ ಮತ್ತೆ ತಿರ್ಗಾ ಚಿಕನೆಲ್ಲ ಬೆಂದಿದೆ. ಚಿಕನೆಲ್ಲ ಬೆಂದಾದಮೇಲೆ ಸ್ವಲ್ಪ ಮೊಸರು ಆ್ಯಡ್ ಮಾಡೋಣ. ನಿಮಗೆ ಮೊಸರು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಷ್ಟ ಇರೋರು ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಓಕೆ. ಕರಡಿಲ್ಲ ಅಂತ ಅಂದರೂ ನಡೆಯುತ್ತೆ. ಸೊ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ನಾವು ಕರಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡೋಣ. ಸೊ ಇದೆಲ್ಲ ಬೆಂದಾದಮೇಲೆ ಮಸಾಲೆ ಎಲ್ಲ ನಾನು ಆವಾಗಲೇ ತೋರಿಸಿದ್ನಲ್ಲ, ತೇಜು ಅವ್ರದ್ದು ಮಸಾಲೆ ನಾವು ಯೂಸ್ ಮಾಡಿರೋದು ಇವತ್ತು. ಮಸಾಲೆ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಇದನ್ನು ಕ್ಲೀನಾಗೆಲ್ಲ ಫುಲ್ ಬ್ಲೆಂಡ್ ಮಾಡೋಣ. ಸೊ ಯಾಕಂದರೆ ಚಿಕನಿಗೆ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಬೇಕು, ಮಸಾಲೆ ಎಲ್ಲ ಹಿಡಿಬೇಕಲ್ಲ. ಸೊ ಸ್ಪೈಸಸ್ ಎಲ್ಲ ಚಿಕನಲ್ಲಿ ಬೇಯಿಸಿದ್ರೆ ಚಿಕನೆಲ್ಲ ಸ್ವಲ್ಪ ಚೆನ್ನಾಗಾಗುತ್ತೆ. ಸೊ ಚಿಕನ್ ಎಲ್ಲ ಬೆಂದಿದೆ. ಇವಾಗ ಸ್ವಲ್ಪ ಇದಕ್ಕೆ ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಎಷ್ಟು ಚಿಕನ್ ತೊಗೊಂಡಿರ್ತೀರ ಅಷ್ಟಕ್ಕೆ ರೈಸ್ ಹಾಕ್ಕೊಳ್ಳಿ. ಸೊ ಜಾಸ್ತಿ ರೈಸ್ ಹಾಕ್ಕೊಂಡ್ರೂ ಚಿಕನ್ ಬಿರಿಯಾನಿ ಚೆನ್ನಾಗಿರೋದಿಲ್ಲ. ಸೊ ನಿಮಗೆ ಎಷ್ಟು ರೈಸ್ ನೋಡಿಕೊಂಡು ಚಿಕನ್ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ನಾನು ಇದೇ ಗ್ಲಾಸಲ್ಲೇ ರೈಸ್ನ ಅಳತೆ ಮಾಡಿದ್ದು. ಸೊ 1 ಗ್ಲಾಸ್ ರೈಸಿಗೆ 2 ಗ್ಲಾಸ್ ನೀರು ಥರ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 2.5 ಗ್ಲಾಸ್ ತೊಗೊಂಡಿದ್ದೆ. ಸೊ ನಾನು ಅದಕ್ಕೆ ಇವಾಗ 5 ಗ್ಲಾಸ್ ನೀರನ್ನ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ನೀರೆಲ್ಲ ಹಾಕ್ಕೊಂಡು ಸ್ವಲ್ಪ ಕುದಿಯೋದಕ್ಕೆ ಇಡೋಣ. ಸೊ ಇವಾಗ ಅದೆಲ್ಲ ಕುದ್ದಿದೆ. ಸೊ ಅದನ್ನು ಕ್ಲೀನಾಗೆಲ್ಲ ಬ್ಲೆಂಡ್ ಮಾಡ್ಕೊಳ್ಳೋಣ. ಬ್ಲೆಂಡ್ ಮಾಡಿಕೊಂಡು ಇದನ್ನು ಲಿಡ್ನ ಕ್ಲೋಸ್ ಮಾಡೋಣ. ಸೊ ಇವಾಗ ಬಿರಿಯಾನಿ ರೆಡಿಯಾಗಿದೆ. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಿರಿಯಾನಿ ಆಗಿದೆ ಅಂತ ಹೇಳ್ಬಿಟ್ಟು. ನೀವು ಕೂಡ ಈ ಥರ ಒಂದು ರೆಸಿಪಿನ ಮನೇಲಿ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಇಂಥದ್ದೇ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.